ಹೆಲೋ ಮಕ್ಕಳೇ, ಮತ್ತು ಮರಳಿ ಸ್ವಾಗತ. ಪ್ರತಿದಿನ ನಾವು ಪಕ್ಷಿಗಳು, ಗಂಟೆಗಳು, ಯಂತ್ರಗಳು, ವಾಹನಗಳು, ದೂರದರ್ಶನ, ರೇಡಿಯೋ ಮುಂತಾದ ವಿವಿಧ ಮೂಲಗಳಿಂದ ಶಬ್ದಗಳನ್ನು ಕೇಳುತ್ತೇವೆ. ನಮ್ಮ ಕಿವಿಗಳು ದೂರದಲ್ಲಿ ಉತ್ಪತ್ತಿಯಾಗುವ ಶಬ್ದಗಳನ್ನು ಕೇಳಲು ನಮಗೆ ಸಹಾಯ ಮಾಡುತ್ತದೆ. ಕಲಿಕೆಯ ಫಲಿತಾಂಶಗಳು ಈ ಪಾಠದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಧ್ವನಿಯ ಪರಿಚಯ, ಧ್ವನಿಯ ಪ್ರಸರಣ, ಧ್ವನಿಯ ಗುಣಲಕ್ಷಣ. ಕೀವರ್ಡ್ಗಳು: ಉದ್ದದ ಅಲೆ, ಸಂಕೋಚನ, ಅಪರೂಪದ ಕ್ರಿಯೆ, ತರಂಗಾಂತರ, ವೈಶಾಲ್ಯ, ಆವರ್ತನ. ಶಬ್ದವು ನಮ್ಮ ಕಿವಿಗಳಲ್ಲಿ ಶ್ರವಣ ಸಂವೇದನೆಯನ್ನು ಉಂಟುಮಾಡುವ ಶಕ್ತಿಯ ಒಂದು ರೂಪವಾಗಿದೆ. ದೂರದಲ್ಲಿ ಉತ್ಪತ್ತಿಯಾಗುವ ಶಬ್ದವು ಗಾಳಿಯ ಮೂಲಕ ಚಲಿಸುತ್ತದೆ ಮತ್ತು ನಮ್ಮ ಕಿವಿಗಳಲ್ಲಿ ಕೇಳುವ ಸಂವೇದನೆಯನ್ನು ಉಂಟುಮಾಡಲು ನಮ್ಮ ಕಿವಿಗಳನ್ನು ತಲುಪುತ್ತದೆ. ಕೆಲವು ಶಬ್ದಗಳು ಕೇಳಲು ಆಹ್ಲಾದಕರವಾಗಿರುತ್ತದೆ ಮತ್ತು ಕೆಲವು ಅಲ್ಲ, ಆದರೆ ಎಲ್ಲ ಶಬ್ದಗಳು ವಸ್ತುಗಳ ಕಂಪನಗಳಿಂದ ಉತ್ಪತ್ತಿಯಾಗುತ್ತವೆ. ಈ ಕಂಪನಗಳು ಒಂದು ಮಾಧ್ಯಮದಲ್ಲಿ ಅಡಚಣೆಗಳಿಗಾಗಿ ಸಂಚರಿಸುತ್ತವೆ ಮತ್ತು ಶಬ್ದವಾಗಿ ನಮ್ಮ ಕಿವಿಗಳನ್ನು ತಲುಪುತ್ತವೆ. ಧ್ವನಿಯ ಗುಣಮಟ್ಟವು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತದೆ, ಏಕೆಂದರೆ ಧ್ವನಿಯು ಹಲವಾರು ಗುಣಗಳನ್ನು ಹೊಂದಿದೆ. ಧ್ವನಿಯ ಪೀಳಿಗೆಯ ಹಂತದಿಂದ ಕೇಳುಗರ ಕಿವಿಗೆ ಮಾಧ್ಯಮದ ಮೂಲಕ ಚಲಿಸುತ್ತದೆ. ವಸ್ತುವು ಕಂಪಿಸಿದಾಗ ಅದು ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಹೊಂದಿಸುತ್ತದೆ. ಆದಾಗ್ಯೂ ಕಂಪಿಸುವ ಕಣಗಳು ಕಂಪಿಸುವ ವಸ್ತುವಿನಿಂದ ಕಿವಿಗೆ ಪ್ರಯಾಣಿಸುವುದಿಲ್ಲ. ಕಂಪಿಸುವ ವಸ್ತುವಿನ ಸಂಪರ್ಕದಲ್ಲಿರುವ ಮಾಧ್ಯಮದ ಕಣವನ್ನು ಅದರ ಸಮತೋಲನ ಸ್ಥಾನದಿಂದ ಸ್ಥಳಾಂತರವಾಗಲುತ್ತದೆ. ನಂತರ ಅದು ಪಕ್ಕದ ಕಣದ ಮೇಲೆ ಬಲವನ್ನು ಬೀರುತ್ತದೆ. ಇದರ ಪರಿಣಾಮವಾಗಿ ಪಕ್ಕದ ಕಣವು ತನ್ನ ಉಳಿದ ಸ್ಥಾನದಿಂದ ಸ್ಥಳಾಂತರಗೊಳ್ಳುತ್ತದೆ. ಪಕ್ಕದ ಕಣವನ್ನು ಸ್ಥಳಾಂತರಿಸಿದ ನಂತರ ಮೊದಲ ಕಣವು ಅದರ ಮೂಲ ಸ್ಥಾನಕ್ಕೆ ಮರಳುತ್ತದೆ. ಶಬ್ದವು ನಮ್ಮ ಕಿವಿಗೆ ತಲುಪುವವರೆಗೆ ಈ ಪ್ರಕ್ರಿಯೆಯು ಮಾಧ್ಯಮದಲ್ಲಿ ಮುಂದುವರಿಯುತ್ತದೆ. ಧ್ವನಿಯ ಮೂಲದಿಂದ ಉಂಟಾಗುವ ಅಡಚಣೆಯು ಮಾಧ್ಯಮದ ಮೂಲಕ ಚಲಿಸುತ್ತದೆ, ಮಾಧ್ಯಮದ ಕಣಗಳಲ್ಲ ಎಂದು ಗಮನಿಸಬೇಕು. ಮಧ್ಯಮದ ಎಲ್ಲ ಕಣಗಳು ಕಂಪನ ಎಂಬ ಸಣ್ಣ ಮತ್ತು ಮುಂದಕ್ಕೆ ಚಲನೆಯೊಂದಿಗೆ ತಮ್ಮನ್ನು ನಿರ್ಬಂಧಿಸುತ್ತವೆ. ಇದು ಅಡಚಣೆಯನ್ನು ಮುಂದಕ್ಕೆ ಸಾಗಿಸಲು ಅನುವು ಮಾಡುತ್ತದೆ. ಮಾಧ್ಯಮದಲ್ಲಿ ಮುಂದಕ್ಕೆ ಸಾಗಿಸುವ ಈ ಅಡಚಣೆಯನ್ನು ಅಲೆ ಎಂದು ಕರೆಯಲಾಗುತ್ತದೆ. ಧ್ವನಿ ತರಂಗವನ್ನು ವೈಶಾಲ್ಯ, ಆವರ್ತನ, ಸಮಯದ ಅವಧಿ, ತರಂಗಾಂತರ ಮತ್ತು ವೇಗ ಅಥವಾ ವೇಗ ಎಂಬ 5 ಗುಣಲಕ್ಷಣಗಳಿಂದ ಸಂಪೂರ್ಣವಾಗಿ ವಿವರಿಸಬಹುದು.
ಒಂದು ತರಂಗವು ಮಾಧ್ಯಮದ ಮೂಲಕ ಹಾದು ಹೋದಾಗ ಮಾಧ್ಯಮದ ಕಣಗಳ ಮೂಲ ಅಡೆತಡೆ ಇಲ್ಲದೆ ಸ್ಥಾನಗಳಿಂದ ಗರಿಷ್ಠ ಸ್ಥಳಾಂತರವನ್ನು ತರಂಗದ ವೈಶಾಲ್ಯ ಎಂದು ಕರೆಯಲಾಗುತ್ತದೆ. ಒಂದು ಕಣದ ಕಂಪನವು ದೊಡ್ಡ ವೈಶಾಲ್ಯವನ್ನು ಹೊಂದಿದ್ದರೆ ಧ್ವನಿಯು ಜೋರಾಗಿರುತ್ತದೆ ಮತ್ತು ಕಂಪನವು ಸಣ್ಣ ವೈಶಾಲ್ಯವನ್ನು ಹೊಂದಿದ್ದರೆ ಧ್ವನಿಯು ಮೃದುವಾಗಿರುತ್ತದೆ. ವೈಶಾಲ್ಯವನ್ನು ಎ ಎಂದು ಸೂಚಿಸಲಾಗುತ್ತದೆ. ಇದರ SI ಘಟಕವು 1 ಮೀಟರ್ ಆಗಿದೆ. ಆವರ್ತನ ಯು 1 ಸೆಕೆಂಡ್ನಲ್ಲಿ ಉತ್ಪತ್ತಿಯಾಗುವ ಕಂಪನಗಳ ಸಂಖ್ಯೆಯನ್ನು ಸಂಪೂರ್ಣ ಅಲೆಗಳು ಅಥವಾ ಚಕ್ರಗಳು ತರಂಗದ ಆವರ್ತನ ಎಂದು ಕರೆಯಲಾಗುತ್ತದೆ. ಇದನ್ನು NU ಎಂದು ಸೂಚಿಸಲಾಗುತ್ತದೆ. ಆವರ್ತನದ SI ಘಟಕವು S-1 ಅಥವಾ ಹರ್ಟ್ಜ್ HZ ಆಗಿದೆ. ಒಂದು ಸಂಪೂರ್ಣ ಕಂಪನವನ್ನು ತರಂಗ ಅಥವಾ ಚಕ್ರ ಉತ್ಪಾದಿಸಲು ಬೇಕಾದ ಸಮಯವನ್ನು ತರಂಗದ ಅವಧಿ ಎಂದು ಕರೆಯಲಾಗುತ್ತದೆ. ಇದನ್ನು T ಎಂದು ಸೂಚಿಸಲಾಗುತ್ತದೆ. ಸಮಯದ ಅವಧಿಯ SI ಘಟಕವು ಎರಡನೇದು ಆಗಿದೆ. ಆವರ್ತನ ಮತ್ತು ಸಮಯದ ಅವಧಿಯು ಪರಸ್ಪರ. ಆವರ್ತನ ಮತ್ತು ಸಮಯದ ನಡುವಿನ ಸಂಬಂಧ. ಆವರ್ತನ ಮತ್ತು ಸಮಯದ ನಡುವಿನ ಸಂಬಂಧವನ್ನು ಕಂಡುಹಿಡಿಯೋಣ. ಯು ನು ಆಂದೋಲನಗಳಿಗೆ ತೆಗೆದುಕೊಂಡ ಸಮಯ = 1 ಒಂದು ಆಂದೋಲನಕ್ಕೆ ತೆಗೆದುಕೊಳ್ಳುವ ಸಮಯವನ್ನು = 1/u s ಆದರೆ ಒಂದು ಆಂದೋಲನಕ್ಕೆ ತೆಗೆದುಕೊಳ್ಳುವ ಸಮಯವನ್ನು ಸಮಯದ ಅವಧಿ T ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿ ಸೆಕೆಂಡ್ಗೆ ಆಂದೋಲನಗಳ ಸಂಖ್ಯೆಯನ್ನು ಆವರ್ತನ U ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಆವರ್ತನ ಮತ್ತು ಸಮಯದ ಅವಧಿಯು T = 1/u ಅಥವಾ U = 1/T ಎಂದು ಸಂಬಂಧಿಸಿದೆ. ಧ್ವನಿ ತರಂಗ ಪುನರಾವರ್ತನೆಯಾಗುವ ಕನಿಷ್ಠ ದೂರವನ್ನು ಅದರ ತರಂಗಾಂತರ ಎಂದು ಕರೆಯಲಾಗುತ್ತದೆ. ಧ್ವನಿ ತರಂಗದಲ್ಲಿ ಎರಡು ಸತತ ಸಂಕೋಚನ ಅಥವಾ ಎರಡು ಸತತ ಅಪರೂಪದ ಕೇಂದ್ರಗಳ ನಡುವಿನ ಅಂತರವನ್ನು ತರಂಗಾಂತರ ಎಂದು ಕರೆಯಲಾಗುತ್ತದೆ. ತರಂಗಾಂತರವನ್ನು ಸಾಮಾನ್ಯವಾಗಿ ಗ್ರೀಕ್ ಅಕ್ಷರ ಲ್ಯಾಂಬ್ಡಾ ಎಂದು ಸೂಚಿಸಲಾಗುತ್ತದೆ. ತರಂಗಾಂತರದ SI ಘಟಕವು ಮೀಟರ್ ಮೀ ಆಗಿದೆ. ಧ್ವನಿ ತರಂಗವು 1 ಸೆಕೆಂಡ್ನಲ್ಲಿ ಪ್ರಯಾಣಿಸುವ ದೂರವನ್ನು ಧ್ವನಿಯ ವೇಗ ಎಂದು ಕರೆಯಲಾಗುತ್ತದೆ. ಧ್ವನಿಯ ವೇಗದ SI ಘಟಕವು ms-1 ಆಗಿದೆ. ಸೋನಿಕ್ ಬೂಮ್ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ? ದೇಹವು ಗಾಳಿಯಲ್ಲಿ ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸಿದಾಗ ಅದು ಸೂಪರ್ಸಾನಿಕ್ ವೇಗದಲ್ಲಿ ಚಲಿಸುತ್ತದೆ ಎಂದು ಹೇಳಲಾಗುತ್ತದೆ. ಜೆಟ್ ಫೈಟರ್ಗಳು, ಬುಲೆಟ್ಗಳು ಇತ್ಯಾದಿಗಳು ಸಾಮಾನ್ಯವಾಗಿ ಶಬ್ದಾತೀತ ವೇಗದಲ್ಲಿ ಚಲಿಸುತ್ತವೆ. ಧ್ವನಿ ಉತ್ಪತ್ತಿಸುವ ಮೂಲವು ಧ್ವನಿಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸಿದಾಗ ಅದು ಗಾಳಿಯಲ್ಲಿ ಅಗಾಧ ತರಂಗಗಳನ್ನು ಉತ್ಪಾದಿಸುತ್ತದೆ. ಈ ಅಲೆಗಳು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಒಯ್ಯುತ್ತವೆ. ಅವರು ಸೋನಿಕ್ ಬೂಮ್ ಎಂದು ಅತ್ಯಂತ ತೀಕ್ಷ್ಣವಾದ ಮತ್ತು ಜೋರಾಗಿ ಧ್ವನಿಯನ್ನು ಉತ್ಪಾದಿಸುತ್ತಾರೆ. ಸೂಪರ್ಸಾನಿಕ್ ವಿಮಾನದಿಂದ ಉತ್ಪತ್ತಿಯಾಗುವ ಸೋನಿಕ್ ಬೂಮ್ ಗಾಜುಗಳನ್ನು ಒಡೆದುಹಾಕಲು ಮತ್ತು ಕಟ್ಟಡಗಳಿಗೆ ಹಾನಿ ಮಾಡಲು ಸಾಕಷ್ಟು ಶಕ್ತಿಯನ್ನು ಹೊಂದಿರುವ ಅಲೆಗಳ ಜೊತೆಗೂಡಿರುತ್ತದೆ. ನೆನಪಿಡುವ ಅಂಶಗಳು: ಧ್ವನಿಯು ಯಾಂತ್ರಿಕ ಶಕ್ತಿಯ ಒಂದು ರೂಪವಾಗಿದ್ದು ಅದು ಶ್ರವಣ ಸಂವೇದನೆಯನ್ನು ಉಂಟುಮಾಡುತ್ತದೆ.
ಮಾಧ್ಯಮದ ಕಣಗಳು ಅಲೆಯ ಪ್ರಸರಣ ದಿಕ್ಕಿನ ಉದ್ದಕ್ಕೂ ಚಲಿಸಿದರೆ ಅಲೆಗಳನ್ನು ರೇಖಾಂಶದ ಅಲೆಗಳು ಎಂದು ಕರೆಯಲಾಗುತ್ತದೆ. ಧ್ವನಿ ತರಂಗಗಳನ್ನು ರೇಖಾಂಶವಾಗಿರುತ್ತದೆ. ಧ್ವನಿಯ ಪ್ರಸರಣ ಸಮಯದಲ್ಲಿ ಮಾಧ್ಯಮದಲ್ಲಿನ ಕಣಗಳ ಹೆಚ್ಚಿನ ಸಾಂದ್ರತೆಯ ಪ್ರದೇಶವನ್ನು ಸಂಕೋಚನ ಎಂದು ಕರೆಯಲಾಗುತ್ತದೆ ಮತ್ತು ಕಡಿಮೆ ಸಾಂದ್ರತೆಯ ಪ್ರದೇಶಗಳನ್ನು ಅಪರೂಪದ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಎರಡು ಸತತ ಸಂಕೋಚನಗಳನ್ನು ಅಥವಾ ಅಪರೂಪದ ಕ್ರಿಯೆಗಳ ನಡುವಿನ ಅಂತರವನ್ನು ತರಂಗಾಂತರ ಎಂದು ಕರೆಯಲಾಗುತ್ತದೆ. ಮಾಧ್ಯಮದ ಕಣಗಳು ಅವುಗಳ ಸರಾಸರಿ ಸ್ಥಾನದಿಂದ ಗರಿಷ್ಠ ಅಡಚಣೆಯನ್ನು ವೈಶಾಲ್ಯ ಎಂದು ಕರೆಯಲಾಗುತ್ತದೆ. ಮಾಧ್ಯಮದಲ್ಲಿ ಸಾಂದ್ರತೆಯ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನು ಧ್ವನಿ ತರಂಗ ಅಥವಾ ಅವಧಿ ಎಂದು ಕರೆಯಲಾಗುತ್ತದೆ. ಪ್ರತಿ ಯೂನಿಟ್ ಸಮಯಕ್ಕೆ ಒಂದು ಸ್ಥಳದಲ್ಲಿ ಮಾಧ್ಯಮದ ಸಾಂದ್ರತೆಯ ಆಂದೋಲನಗಳ ಸಂಖ್ಯೆಯನ್ನು ಆವರ್ತನ ಎಂದು ಕರೆಯಲಾಗುತ್ತದೆ.